ಕನ್ನಡ ರಾಜ್ಯೋತ್ಸವವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಲು ನೆಹರು ನಗರದಿಂದ ಜೆಪಿ ನಗರದವರೆಗೂ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ವರ್ತಕರು ನಾಡಧ್ವಜವನ್ನು ಆರಿಸುವಂತೆ ಶಾಸಕ ಎಚ್.ಕೆ. ಸುರೇಶ್ ಮನವಿ ಮಾಡಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ಆದರೆ ಈ ಬಾರಿ ಇನ್ನೂ ಅದ್ದೂರಿಯಾಗಿ ಹಬ್ಬದ ರೀತಿಯಲ್ಲಿ ಆಚರಿಸಲು ಎಲ್ಲ ವೃತ್ತದವರೆಗೂ ತಳಿರು ತೋರಣಗಳನ್ನು ಕಟ್ಟಿ ವಿಶೇಷವಾಗಿ ಆಚರಿಸಲು ಸಂಘಟನೆಗಳು ಹಾಗೂ ತಾಲೂಕಿನ ಜನತೆಯ ಸಂಪೂರ್ಣ ಸಹಕಾರ ಅಗತ್ಯ ಎಂದರು. ಕರವೇ ಅಧ್ಯಕ್ಷ ಭೋಜಗೌಡ ಮಾತನಾಡಿ, ರಾಜ್ಯೋತ್ಸವ ಕನ್ನಡಿಗರ ಹೋರಾಟಗಾರರಿಗೆ ಹಬ್ಬವಿದ್ದಂತೆ. ಆದರೆ ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರನ್ನು ಮರೆಯುವ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯೋತ್ಸವ ಸಂದರ್ಭದಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಹೋರಾಟಗಾರರ ಹೆಸರನ್ನು ಹಾಕಿಸುವಂತೆ ಭುವನೇಶ್ವರಿ ಹಾಗೂ ಸ್ತಬ್ಧ ಚಿತ್ರಗಳು ನೆಹರು ನಗರಕ್ಕೆ ಹೋಗಿ ದೇಗುಲ ಬಳಿ ಕೊನೆಗೊಳ್ಳುವಂತ ಪರಿಪಾಠ ಹಿಂದಿನಿಂದ ಜಾರಿಯಲ್ಲಿತ್ತು. ಅದು ಮತ್ತೆ ಮುಂದುವರಿಯಬೇಕು. ಶಾಲಾ ವಿದ್ಯಾರ್ಥಿಗಳಿಂದ ಬರುವ ಸ್ತಬ್ಧ ಚಿತ್ರಗಳಿಗೆ ಬಹುಮಾನ ನೀಡುವಂತೆ ಒತ್ತಾಯಿಸಿದರು. ಕಸಬಾ ಅಧ್ಯಕ್ಷ ಮಾನಮಂಜೇಗೌಡ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಅಲ್ಮಿಡಿಯಿಂದ ಕನ್ನಡ ಜ್ಯೋತಿಯನ್ನು ತಂದು ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ. ಅಲ್ಮಿಡಿ ಪ್ರತಿಕೃತಿ ಮಂಟಪ ಕಾಮಗಾರಿ ಪೂರ್ಣಗೊಂಡಿದ್ದು, ಉಳಿಕೆ ಇರುವ ಕೆಲಸಗಳನ್ನು ಶಾಸಕರ ಅನುದಾನದಲ್ಲಿ ಅಭಿವೃದ್ಧಿಪಡಿಸಬೇಕೆಂದು ಮನವಿ ಮಾಡಿದರು. ಡಾಕ್ಟರ್ ರಾಜ್ ಸಂಘದ ಅಧ್ಯಕ್ಷ ತೀರ್ಥಂಕರ್ ಮಾತನಾಡಿ, ಈಗಾಗಲೇ ನವೆಂಬರ್ ಹತ್ತಿರ ಬರುತ್ತಿದ್ದರೂ 60% ನಾಮಫಲಕಕ್ಕೆ ಕನ್ನಡ ಕಡ್ಡಾಯ ಇದ್ದರೂ ಸಹ ಇನ್ನು ಕೆಲವರು ಆಂಗ್ಲ ನಾಮಫಲಕ ಹಾಕುತ್ತಿದ್ದಾರೆ ಎಂದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಪತ್ರವನ್ನು ಕೊಟ್ಟು ಮನವಿಯನ್ನ ಮಾಡಿರ್ತಕ್ಕಂಥದ್ದು, ಸದನದಲ್ಲಿ ತೊಟ್ಟಿ ಹೇಳಿರ್ತಕ್ಕಂಥದ್ದು, ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ರ ಅಂತಕ್ಕಂಥದ್ದನ್ನ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇವರಿಗೆ ಕೊಡಿ ಅದನ್ನ ಪತ್ರಗಳನ್ನ ನಮ್ಮ ಪ್ರತಿ ಅಂತಕ್ಕಂಥದ್ದನ್ನ ವಿಚಾರವನ್ನ ಕೊಟ್ಟಿದ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು, ಸನ್ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂತಹ ಶಿವರಾಜ್ ತಂಗಡಿಯವರನ್ನು ಭೇಟಿ ಮಾಡಿ ಇದನ್ನು ಮನವಿ ಸಲ್ಲಿಸಿದೀವಿ. ಮುಂದಿನ ಇದರಲ್ಲಿ ಇದ್ರ ಏನಾದರೂ ಈಗ ಮತ್ತೊಂದ್ಸಲ ಈ ಹಾಸನಾಂಬೆಯಿಂದ ನಾಳೆ ನಾಡಗಳಲ್ಲಿ ನಾನು ಈ ವಾರದಲ್ಲಿ ಒಂದ್ಸಲ ಭೇಟಿ ಮಾಡಿ ಮತ್ತೆ ಅದನ್ನ ಮನವಿಯನ್ನ ಮಾಡ್ತೀನಿ. 3ನೇ ಮನವಿ ಮಾಡಿರ್ತಕ್ಕಂಥದ್ದು, 2 ಮನವಿ ಆಗಿದೆ, 3ನೇದು ಮುಂದಿನ ಡಿಸೆಂಬರ್ ನಡೀತಕ್ಕಂಥ ಸದನದಲ್ಲಿ ಇದ್ರ ಬಗ್ಗೆ ಗಂಭೀರವಾದಂತಹ ಆರೋಪವನ್ನ ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಬಜೆಟ್ ಅಲ್ಲಿ ಅನುದಾನವನ್ನ ಪ್ರತ್ಯೇಕವಾಗಿ ಕೊಡಬೇಕು. ಆಮೇಲೆ ಹೊಯ್ಸಳೋತ್ಸವ ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮ ಜೊತೆ ನೆರವೇರಿಕೆ ಮಾಡಿದೀನಿ. ನಾನು ಯಾವ ರೀತಿ ಸದನದಲ್ಲಿ ಅಂಕಿಅಂಶಗಳನ್ನ ಬಿಚ್ಚಿಟ್ಟಿದೀವಿ ಅಂತಂದ್ರೆ, ಹೊಯ್ಸಳರ ಆಳಿದ ನಾಡು, ಇಲ್ಲಿ ಮಾಡಲೇಬೇಕು ಹೊಯ್ಸಳೋತ್ಸವ ಅಂತಕ್ಕಂಥದ್ದನ್ನ ಇದು ಮಾಡಿದ್ವಿ. ಇದೆಲ್ಲದರ ಮಧ್ಯದಲ್ಲೂ ಸಹ ಯಾವುದು ಪೂರಕವಾಗಿಲ್ಲ. ಬಹುಶಃ ನನಗನ್ಸುತ್ತೆ. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸುವ ಉದ್ದೇಶದಿಂದ ಸೇತುವೆ ಬಳಿ ಇರುವ ಹೊಯ್ಸಳ ಲಾಂಛನ ಬಳಿ ಸುಮಾರು 35 ಅಡಿ ಉದ್ದದ ಕನ್ನಡ ಸ್ತಂಭವನ್ನು ಉದ್ಘಾಟಿಸಲಾಗುವುದು. ಇದರ ಜೊತೆಯಲ್ಲಿ ಪ್ರತಿನಿತ್ಯ ನಾಡಧ್ವಜವು ರಾರಾಜಿಸಬೇಕು. ಅಲ್ಲದೆ ಪ್ರತಿನಿತ್ಯ ತಮ್ಮ ಜೀವನ ಹಂಗನ್ನು ತೊರೆದು ಪೌರ ಕಾರ್ಮಿಕರನ್ನು ಈ ಬಾರಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡುವಂತೆ ಶಾಸಕರಲ್ಲಿ ಮನವಿ ಮಾಡಿದರು. ಮಾಡಬೇಕು ನಾವು ಅಂತ ಮಾತ್ರ ಕೆಲವೇ ಜನ ಮುಂದೆ ಬರ್ತಾರೆ. ಈ ಸಲ ಆತರ ಆಗ್ಬಾರ್ದು. ಈ ಒಂದು ಮೈನ್ ರೋಡ್ ನೆಹರು ನಗರದಿಂದ ಜೆಪಿ ನಗರದಲ್ಲಿ ಇರ್ತಕ್ಕಂಥ ಅಂಗಡಿ ಮಳಿಗೆಯವರು, ಬೇರೆ ಯಾವ ಏರಿಯಾದವರು ಬೇಡ, ಒಳಗಡೆನೂ ಬೇಡ, ಒಬ್ಬೊಬ್ರು 2 ಬಾವುಟ ಕಟ್ಕೊಂಡ್ರೆ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಕಾರ್ಯಕ್ರಮ ಆಗುತ್ತೆ ಅಂತೇಳಿ ನನ್ನ ಒಂದು ಭಾವನೆ. ಹಾಗಾಗಿ ಪ್ರಗತಿಪರ ಸಂಘಟನೆಗಳಲ್ಲಿ ನಾನೇನ್ ಕೇಳ್ಕೊಂತೀನಿ ಅಂದ್ರೆ, ನಾವು ಪುರಸಭೆಯಿಂದ ತಮಗೆ ಸಹಕಾರ ಕೊಡ್ತೀವಿ. ಈ ಸಲ ಪ್ರತಿ ಒಂದು ನೆಹರು ನಗರದಿಂದ ಎಲ್ಲ ಬಾವುಟಗಳು, ಬಂಟಿಂಗ್ಸ್ಗಳನ್ನ ಕನ್ನಡ ರಾಜ್ಯ ಧ್ವಜನ ರಾರಾಜಿಸಬೇಕು ಅಂತ ಹೇಳಿ ಹೇಳ್ತೀವಿ. ಅದಕ್ಕೆ ಏನು ಖರ್ಚು ವೆಚ್ಚ ಬರುತ್ತೆ ನಮ್ಮ ಕಡೆಯಿಂದನೂ ಸಹ ಸಹಕಾರ ಕೊಡ್ತೀವಿ. ತುಂಬಾ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಮಾನ್ಯ ಶಾಸಕರಲ್ಲೂ ಸಹ ನಾವು ಕಳಕಳಿಯಿಂದ ತಮ್ಮನ್ನ ಹೇಳ್ಕೊಂತೀನಿ. ತಹಶೀಲ್ದಾರ್ ಎಂ ಮಮತಾ ಮಾತನಾಡಿ, ಕಳೆದ ವರ್ಷ ಶಾಸಕರ ಮಾರ್ಗದರ್ಶನದಂತೆ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿತ್ತು. ಈ ಬಾರಿ ಪಟ್ಟಣ ಸೇರಿದಂತೆ ಸರ್ಕಾರಿ ಹಾಗೂ ಖಾಸಗಿ ಕಟ್ಟಡಗಳಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲು ಸೂಚನೆ ನೀಡಿತ್ತು. ಈ ಬಾರಿಯೂ ಸಹ ಸಾಮಾಜಿಕ ಸೇವೆ ಸಲ್ಲಿಸಿದ ಮಹನೀಯರನ್ನು ಗೌರವಿಸಲು ಅರ್ಜಿಯ ಆಹ್ವಾನ ನೀಡಲಾಗಿದೆ ಎಂದರು. ತಮ್ಮಿಂದ ಕನ್ನಡ ಧ್ವಜಾರೋಹಣ ಆಗುತ್ತೆ. ನಾನು ರಾಷ್ಟ್ರ ಧ್ವಜಾರೋಹಣ ಮಾಡ್ತೀನಿ ಸರ್. ಅದಕ್ಕಿಂತ ಮೊದಲು 8 ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ತವರು ಮತ್ತೆ ಎಲ್ಲ ಕನ್ನಡ ಪರ ಸಂಘಟನೆಯವರು ತಮ್ಮ ನಿರ್ದೇಶನದಂತೆ
ಹಲ್ಮಿಡಿಗೆ ಹೋಗಿ ಅಲ್ಲಿಂದ ಜ್ಯೋತಿ ತಗೊಂಡು ಬಂದಿದ್ರು ಸರ್. ನಂತರ ಜ್ಯೋತಿನ ರಿಸೀವ್ ಮಾಡಿಕೊಂಡು ನಾವು ಬಸವೇಶ್ವರ ಸರ್ಕಲ್ ಇಂದ ಜ್ಯೋತಿನ ರಿಸೀವ್ ಮಾಡಿಕೊಂಡು ಧ್ವಜಾರೋಹಣಕ್ಕೆ ಪ್ರಾರಂಭ ಮಾಡಿದ್ವಿ ಸರ್. ಈಗ ತಾವು ಹೇಗೆ ನಿರ್ದೇಶನ ಕೊಡ್ತೀರಾ ಸರ್? ಒಂದು 3-4 ತಿಂಗಳು ಬೇಕಾದಾಗ ಆಯ್ಕೆ ಸಮಿತಿ ಸಭೆ ಕರೆದು ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಸುಮಾರು 11:30-12 ಗಂಟೆಗೆ ಮೆರವಣಿಗೆ ಪ್ರಾರಂಭ ಮಾಡಿದ್ವಿ ಸರ್. ಜೂನಿಯರ್ ಕಾಲೇಜ್ ಮೈದಾನದಿಂದ ಚನ್ನಕೇಶವ ಟೆಂಪಲ್ಗೆ. ಅದರಲ್ಲಿ ವಿವಿಧ ಇಲಾಖೆಗಳು, ಶಿಕ್ಷಣ ಇಲಾಖೆ ಜೊತೆಗೆ ವಿವಿಧ ಇಲಾಖೆಗಳು ಟ್ಯಾಬ್ಲೋಗಳನ್ನ ಮಾಡಿದ್ರು. ಸೊ ಅದನ್ನ ಜೂನಿಯರ್ ಕಾಲೇಜ್ ಆವರಣದಿಂದ ಕಾರ್ಯಕ್ರಮ ಮುಕ್ತಾಯ ಆದ ನಂತರ ಮೆರವಣಿಗೆ ಮೂಲಕ ಹೋಗಿ ಎಲ್ಲ ಕಲಾ ತಂಡಗಳು, ವಿವಿಧ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಚನ್ನಕೇಶವ ಟೆಂಪಲ್ ಹತ್ರ ಸೇರಿದ್ವಿ ಸರ್. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್, ಬಿಇಒ ರಾಜೇಗೌಡ, ಭಾರತಿಗೌಡ ಹಾಜರಿದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.